ಕಂಪ್ಯೂಟರ್ ಪರಿಚಯ ಮೊದಲನೇ ಅಧ್ಯಾಯ. ಈ ಒಂದು ಮೊದಲನೇ ಅಧ್ಯಾಯದ ಮೇಲೆ ಶಿಕ್ಷಕರ ನೇಮಕಾತಿ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳು ನೋಡೋಣ. ಮೊದಲನೇ ವಿಷಯ ಬಂದ್ಬಿಟ್ಟು ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಭಾಷೆಗಳು ಮತ್ತು ಭಾಷಾಂತರಗಳ ಮೇಲೆಯೂ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ತಡ ಮಾಡದೆ ಮೊದಲನೇ ಪ್ರಶ್ನೆ ನೋಡೋಣ. ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಚಾಪ್ಟರ್ PSTR ಮತ್ತು GPSTRಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ B.Ed 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ತೀವಿ. ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನ ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನ ಹೀಗೆಂದು ಕರೆಯುವರು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ. ಇಂಟರ್ಪ್ರಿಂಟರ್, ಸಿಮ್ಯುಲೇಟರ್, ಕಂಪೈಲರ್, ಕಂಪ್ಯೂಟರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಕಂಪೈಲರ್ ಅಂತಕ್ಕಂಥದ್ದು. ಈ ಒಂದು ಕಂಪೈಲರ್ ಅಂತಕ್ಕಂಥದ್ದು ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನ ಯಂತ್ರ ಭಾಷೆಗೆ ಪರಿವರ್ತಿಸ್ತಕ್ಕಂಥದ್ದು. ಹಾಗಾದ್ರೆ ಹೇಗೆ ಅಂತ ಹೇಳಿ ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ, ನೀವು ಬರೆದಿರ್ತಕ್ಕಂಥ ಕಂಪ್ಯೂಟರ್ ಪ್ರೋಗ್ರಾಮನ್ನ ತೆಗೆದುಕೊಂಡ್ರೆ ಈ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ಒಟ್ಟಿಗೆ ತೆಗೆದುಕೊಳ್ತಕ್ಕಂಥದ್ದು ಈ ಒಂದು ಕಂಪೈಲರ್. ಈ ಒಂದು ಪ್ರೋಗ್ರಾಮ್ ಬರೆದಿರ್ತಕ್ಕಂಥದ್ದನ್ನ ತೆಗೆದುಕೊಂಡು ಕಂಪೈಲರ್ ಏನ್ ಮಾಡ್ತದಂದ್ರ ಅದನ್ನ ಒಂದೇ ಬಾರಿಗೆ ಏನದಂದ್ರ ಕಂಪ್ಯೂಟರ್ಗೆ ಅರ್ಥವಾಗ್ತಕ್ಕಂಥ ಭಾಷೆ 0 ಮತ್ತು 1 ಬೈನರಿ ಡಿಜಿಟ್ ಅಂತ ಹೇಳಿ ಕರಿತಕ್ಕಂಥದ್ದು. ಈ ಒಂದು ಬರೆದಿರ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಏನಕ್ಕೆ ಕನ್ವರ್ಟ್ ಮಾಡ್ತದಂದ್ರ ಬೈನರಿ ಡಿಜಿಟ್ಗೆ ಕನ್ವರ್ಟ್ ಅನ್ನ ಮಾಡ್ತಕ್ಕಂಥ ಕೆಲಸವನ್ನ ಯಾವ್ದು ಮಾಡ್ತದಂದ್ರ ಈ ಒಂದು ಕಂಪೈಲರ್ ಮಾಡ್ತಕ್ಕಂಥದ್ದು. ಹಾಗಾಗಿ ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನ ಯಂತ್ರ ಭಾಷೆಗೆ ಪರಿವರ್ತಿಸುವುದನ್ನ ಹೀಗೆಂದು ಕರೆಯುವರು ಅಂದ್ರೆ ಕಂಪೈಲರ್ ಅಂತ ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ B.Ed 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮ್ ಅನ್ನ ಬರೆಯಲಾಗಿದೆ ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾವ ಭಾಷೆಯಲ್ಲಿ ಮೂಲ ಪ್ರೋಗ್ರಾಮ್ ಅನ್ನ ಬರೆಯಲಾಗಿದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ. ಇಂಗ್ಲಿಷ್, ಸಾಂಕೇತಿಕ, ಉನ್ನತ ಮಟ್ಟ ಮತ್ತು ತಾತ್ಕಾಲಿಕ ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉನ್ನತ ಮಟ್ಟ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರೋಗ್ರಾಮ್ಗಳನ್ನ ಬರೆಯಲು ಬಳಸ್ತಕ್ಕಂಥ ಭಾಷೆ ಬಂದ್ಬಿಟ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್, ಕನ್ನಡದಲ್ಲಿ ಉನ್ನತ ಮಟ್ಟದ ಭಾಷೆ ಅಂತ ಹೇಳಿ ಕರಿತಕ್ಕಂಥದ್ದು. ಈ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಮಾನವನಿಗೆ ಸುಲಭವಾಗಿ ಅರ್ಥವಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್, ಯಾವ ಒಂದು ಭಾಷೆ ಮಾನವನಿಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ ಕಂಪ್ಯೂಟರ್ನ ಭಾಷೆ ಅಂತೇಳಿ ಕೆಳಗಡೆ ಕಾಮೆಂಟ್ನ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಪ್ರಶ್ನೆ, ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸುವರು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ. LLL ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಆಯ್ಕೆ B MLL ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಆಯ್ಕೆ C HLL ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಆಯ್ಕೆ D ಅಸೆಂಬ್ಲಿ ಭಾಷೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಅಸೆಂಬ್ಲಿ ಭಾಷೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಂದು ಅಸೆಂಬ್ಲಿ ಭಾಷೆಯಲ್ಲಿ ಬರೆಯಲಾದ ಸೂಚನೆಗಳನ್ನ ಏನ್ ಮಾಡ್ತದಂದ್ರ ಯಂತ್ರ ಭಾಷೆಗೆ ಪರಿವರ್ತಿಸ್ತಕ್ಕಂಥ ಸಾಫ್ಟ್ವೇರ್ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಸೆಂಬ್ಲರ್ ಅಂತಕ್ಕಂಥದ್ದು ಅಸೆಂಬ್ಲಿ ಭಾಷೆಯಲ್ಲಿ ಬರೆಯಲಾದ ಸೂಚನೆಗಳನ್ನ ಮಷಿನ್ ಲ್ಯಾಂಗ್ವೇಜ್ಗೆ ಪರಿವರ್ತಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂದ್ರೆ ಅಸೆಂಬ್ಲರ್. ಅಂದ್ರೆ ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು ಈಸಿಯಾಗಿ. ನಾವು ಬರಿತಕ್ಕಂತಹ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಉದಾಹರಣೆಗೆ ಸಂಕೇತ ಪದಗಳಾಗಿರ್ಬೋದು. ಈ ರೀತಿಯಾಗಿ ನಾವು ನೋಡ್ತೀವಿ ADD MOV ಅಂತ ಹೇಳಿ ಇದನ್ನ ತೆಗೆದುಕೊಳ್ತಕ್ಕಂಥದ್ದು. ಇದನ್ನ ಏನ್ ಮಾಡ್ತದ ಅಂದ್ರ ಕಂಪ್ಯೂಟರ್ಗೆ ಅರ್ಥವಾಗ್ತಕ್ಕಂಥ ಮಷಿನ್ ಲ್ಯಾಂಗ್ವೇಜ್ಗೆ ಇದು 0 ಮತ್ತು 1 ಬೈನರಿ ಡಿಜಿಟ್ಗೆ ಇದು ಬದಲಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಸೆಂಬ್ಲರ್ ಅನ್ನು ಯಾವ ಭಾಷೆಯ ಪರಿವರ್ತಕವಾಗಿ ಬಳಸಲಾಗುತ್ತದೆ ಅಂದ್ರೆ ಅಸೆಂಬ್ಲಿ ಭಾಷೆಗೆ ಇದಕ್ಕೆ ಸರಿಯಾದ ಉತ್ತರ.
ಪ್ರಶ್ನೆ ನೋಡ್ತೀವಿ, ಇಂಟರ್ ಪ್ರಿಂಟರ್ ಎನ್ನುವುದು ಡ್ಯಾಶ್ ಅನ್ನು ಮಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸಲಾಗುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್ ಅಂತೇಳಿ ಕೇಳಿದ್ದಾರೆ. ಆಯ್ಕೆಗಳು ನೋಡ್ತೀವಿ, ಅಸೆಂಬ್ಲಿ, ಪ್ರೋಗ್ರಾಮ್, HLL, ಮಷಿನ್ ಲೆವೆಲ್ ಅಂತಕ್ಕಂಥದ್ದು. ಪ್ರಶ್ನೆ ಇನ್ನೊಂದು ಬಾರಿ ನೋಡೋದಾದ್ರೆ, ಇಂಟರ್ ಪ್ರಿಂಟರ್ ಎನ್ನುವುದು ಡ್ಯಾಶ್ ಅನ್ನು ಮಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸುವ ಇನ್ನೊಂದು ವಿಧದ ಟ್ರಾನ್ಸ್ಲೇಟರ್ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, HLL ಅಂತಕ್ಕಂಥದ್ದು. ಇಂಟರ್ ಪ್ರಿಂಟರ್ ಅಂತಕ್ಕಂಥದ್ದು ಉನ್ನತ ಮಟ್ಟದ ಭಾಷೆಯ ಸೂಚನೆಗಳನ್ನ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಸೂಚನೆಗಳನ್ನ ಒಂದೊಂದಾಗಿ ಅಂದ್ರೆ ಲೈನ್ ಬೈ ಲೈನ್ ಯಂತ್ರ ಭಾಷೆಗೆ ಪರಿವರ್ತಿಸುತ್ತದೆ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತಪ್ಪು ಇದ್ರೆ ಇದು ಕೂಡಲೇ ಏನ್ ಮಾಡ್ತಂದ್ರ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ತೆಗೆದುಕೊಳ್ತಕ್ಕಂಥದ್ದಾದ್ರೆ, ನೀವು ಬರೆದಿರ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಒಂದೊಂದು ಸಾಲಾಗಿ ಲೈನ್ ಬೈ ಲೈನ್ ಏನ್ ಮಾಡ್ತಂದ್ರೆ ಇದು ಓದ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಂದು ಸಾಲನ್ನು ಕೂಡ ಏನಂದ್ರೆ ಇದು ತಕ್ಷಣವೇ ಏನಂತ ಮಾಡ್ತಂದ್ರ ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಅನ್ನ ಮಾಡ್ತಕ್ಕಂಥದ್ದು. ಮಷಿನ್ ಲ್ಯಾಂಗ್ವೇಜ್ ಅಂದ್ರೆ 0 ಮತ್ತು 1 ಗೆ ಬದಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಇಂಟರ್ ಪ್ರಿಂಟರ್ ಎನ್ನುವುದು ಡ್ಯಾಶ್ ಅನ್ನು ಮಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಲು ಬಳಸುವ ಇನ್ನೊಂದು ವಿಧ ಟ್ರಾನ್ಸ್ಲೇಟರ್ ಅಂದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ HLL ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತೀವಿ. ವಿಷಯ ಬಂದ್ಬಿಟ್ಟು ಕಂಪ್ಯೂಟರ್ ಪೀಳಿಗೆಗಳು ಮತ್ತು ವಿಧಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಪ್ರಶ್ನೆ ನೋಡ್ತೀವಿ, IBM 1401 ಅನ್ನು ಯಾವ ಪೀಳಿಗೆ ಕಂಪ್ಯೂಟರ್ ಎನ್ನಲಾಗುವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, ಮೊದಲ ಪೀಳಿಗೆ, 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ. ಸರಿಯಾದ ಉತ್ತರ ಬಂದ್ಬಿಟ್ಟು 2ನೇ ಪೀಳಿಗೆ. ಈ ಒಂದು IBM 1401 ಯಾವ ಪೀಳಿಗೆ ಕಂಪ್ಯೂಟರ್ ಅಂದ್ರೆ ಇದೊಂದು 2ನೇ ಪೀಳಿಗೆ ಕಂಪ್ಯೂಟರ್. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಒಂದು 2ನೇ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಯಾವುದನ್ನ ಬಳಸಲಾಗುತ್ತಿತ್ತು ಅಂತ ಹೇಳಿ ಕೇಳ್ತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರ್ಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟ್ರಾನ್ಸಿಸ್ಟರ್ಗಳನ್ನ ಬಳಸಲಾಗಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಮೊದಲನೇ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸಲಾಗ್ತಿತ್ತು. ನಂತರ 2ನೇ ಪೀಳಿಗೆಯಲ್ಲಿ 2ನೇ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಗಳನ್ನ ಬಳಸಲು ಪ್ರಾರಂಭಿಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಒಂದು ಟ್ರಾನ್ಸಿಸ್ಟರ್ಗಳನ್ನ ಏಕೆ ಬಳಸಲಾಗ್ತಿತ್ತು, ಇದರ ಒಂದು ಬಳಸಿದ ಪರಿಣಾಮ ನಮ್ಗೆ ಗೊತ್ತಿರಬೇಕು. ಇದರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದು ಟ್ರಾನ್ಸಿಸ್ಟರ್ಗಳನ್ನ ಬಳಸಿದ ಪರಿಣಾಮವಾಗಿ ಕಂಪ್ಯೂಟರ್ ಗಾತ್ರ ಏನಾದಂದ್ರ ಚಿಕ್ಕದಾಯ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಕಂಪ್ಯೂಟರ್ನ ವೇಗ ಕೂಡ ಏನಾದಂದ್ರ ಹೆಚ್ಚಾಯ್ತು. ಅದೇ ರೀತಿಯಾಗಿ ವಿದ್ಯುತ್ನ ಬಳಕೆಯೂ ಕೂಡ ಕಡಿಮೆ ಆಯ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಕಂಪ್ಯೂಟರ್ನ ಹೀಟ್ ಆಗೋದು ಕೂಡ ಏನದಂದ್ರ ಬಿಸಿ ಆಗೋದು ಕೂಡ ಏನಂದ್ರ ಕಡಿಮೆ ಆಯ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2ನೇ ಪೀಳಿಗೆಯಲ್ಲಿ ಏನನ್ನ ಬಳಸಲಾಗಿತ್ತು ಅಂದ್ರೆ ಟ್ರಾನ್ಸಿಸ್ಟರ್ಗಳನ್ನ ಬಳಸಲಾಯಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಒಂದು ಟ್ರಾನ್ಸಿಸ್ಟರ್ಗಳ ಬಳಸಿದ ಪರಿಣಾಮವೂ ಕೂಡ ಗೊತ್ತಿರಬೇಕು. ಏಕೆಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ಇವುಗಳು ಕೂಡ ಸ್ವಲ್ಪ ಫೋಕಸ್ ಮಾಡಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ನೇಪಾಳದಲ್ಲಿ ಪರಿಚಯಿಸಲಾದ ಮೊದಲ ಕಂಪ್ಯೂಟರ್ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ, IBM 1400 ಅಂತ ಹೇಳಿ ನೋಡ್ತೀವಿ, IBM 1401 ಅಂತ ಹೇಳಿ ನೋಡ್ತೀವಿ, ಅದೇ ರೀತಿಯಾಗಿ IBM 1402 ಅಂತ ಹೇಳಿ ನೋಡ್ತೀವಿ, ಅದೇ ರೀತಿಯಾಗಿ IBM 1403 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು IBM 1401 ಅಂತಕ್ಕಂಥದ್ದು. ಈ ಒಂದು ನೇಪಾಳದಲ್ಲಿ ಬಳಸಲಾದ ಮೊದಲ ಕಂಪ್ಯೂಟರ್ ಬಂದ್ಬಿಟ್ಟು IBM 1401 ಆಗಿತ್ತು. ಇದೊಂದು ಪ್ರಮುಖ ಸಾಮಾನ್ಯ ಜ್ಞಾನ ಪ್ರಶ್ನೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ, ಭಾರತದ ಅತಿ ವೇಗದ ಗಣಕಯಂತ್ರದ
ಹೆಸರು ಅಥವಾ ಸೂಪರ್ ಕಂಪ್ಯೂಟರ್ನ ಹೆಸರು ಯಾವುದು ಅಂತಕ್ಕಂಥದ್ದಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಸೂರ್ಯ, ರವಿ, ಪರಂ, ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಅಂದರೆ ಪರಂ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪರಂ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್. ಅದೇ ರೀತಿಯಾಗಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಲಾಯಿತು ಅಥವಾ ಅಭಿವೃದ್ಧಿ ಪಡಿಸಿದೆ ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು ಸಿಡ್ಯಾಕ್ ಸಂಸ್ಥೆ ಇದನ್ನ ಅಭಿವೃದ್ಧಿ ಪಡಿಸಿತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಸಿಡ್ಯಾಕ್